ನೋಡಿ ನಂಬರ್ ಪೇಷಂಟು 2012ರಲ್ಲಿ ತೋರಿಸಿದ್ದೆ ಚಿಟ್ಟೆ ಅವಾಗಿಂದ ಇಟ್ಕೊಂಡಿದ್ರ 12ರಲ್ಲಿ ತೋರಿಸಿದ್ರ ಕೈ ನಮ್ಮೂರ ತೋರಿಸಿದ್ರಿ 17ರಲ್ಲಿ ಆಮೇಲೆ 19ರಲ್ಲಿ 19ರಲ್ಲಿ ಒಂದ್ಸರಿ ಸೊಂಟನೋಗಿ ಬಂದಿದ್ರಲ್ಲ ಸರ್. ಹೌದಾ 2 ವರ್ಷ ಆಗಿತ್ತಲ್ಲ 21ರಲ್ಲಿ. ಕರೆಕ್ಟ್ ಅವಾಗಿಂದನೂ ಚಿಟ್ಟೆ ಇಟ್ಕೊಂಡಿದ್ರು ವಿಷಯ ನೋಡಿದ್ರೆ ಅವಾಗಿಂದ ತೋರಿಸಿದ್ರೆ ಏನೇನು ರೆಡಿ ಮಾಡಿದ್ರಮ್ಮ ನಿಮ್ಗೆ ನೀವು ಹೇಳ್ತಿದ್ರಲ್ಲ ಏನೇನು ರೆಡಿ ಮಾಡಿದ್ರು ಅಂತ. ಸೊಂಟ ಫಸ್ಟ್ ಕೈ ಏಟಾಗಿತ್ತಲ್ವ, ಆಮೇಲೆ ಬೆಟ್ಟು. ಇವ್ರ ಮದುವೆ ಟೈಮಲ್ಲ ಕೈ ಇಲ್ಲ ಸರ್, ಅದಕ್ಕಿಂತ ಅದಕ್ಕೆ ಮುಂಚೆ ಮುಂಚೆ ಸರಿ ಸರಿ ಆಮೇಲೆ ಬೆಟ್ಟು, ಹಾ ಆಮೇಲೆ ಸೊಂಟ, ಇವಾಗ ಕೈ. ಸೊ ಎಲ್ಲ ಪಾರ್ಟ್ಸ್ ರೆಡಿ ಮಾಡ್ಕೊಟ್ಟಿದೀವಿ. ಒಂದೊಂದು ವರ್ಷಕ್ಕೆ ನಂದು 12ರಿಂದ 13, 15, 17, ಹಂಗೆ 20, 21, 24 ಮತ್ತೆ ಪೂಜೆ ನೋವನ್ ಬಂದ್ಯಾರ. ಸರಿ ಸರಿ ಸರಿ. ಎಲ್ಲಿ ಊರು ಯಾವ್ದಮ್ಮ ನಿಮ್ದು? ಕುಣಿಗಲ್ಲಿಂದ ಆಚೆ ಎಲಿಯೂರು. ಎಲ್ಲಿಯೂರಾ? ಮನೆಗಲ್ಲಿಂದ ಆಚೆ. ಸೊ ಅಷ್ಟು ವರ್ಷದಿಂದ ತೋರಿಸ್ತಾ ಇದ್ರೆ 12 ವರ್ಷದಿಂದ ನಾವು ಈ ಕಡೆ ಬೇರೆ ಜನನೆಲ್ಲ ನಾವೇ ಇಲ್ಲಿ ಕಳ್ಸಿದ್ದೀರಾ? ಕಳ್ಸಿದ್ದೀವಿ. ಹೌದು. ತುಂಬಾ ಜನನ ಕಳ್ಸಿದೀವಿ ಸರ್. ಇದನ್ನೆಲ್ಲ ನೋಡಿರ್ತಾರಲ್ವಾ, ಹೌದು. ನೋಡ್ಬಿಟ್ಟು ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಅಲ್ಲಿಗೆ ಹೋಗಿ ಅಂತ ನಾವೇ ಎಷ್ಟೊಂದ್ ಜನ ಕೇಳಿ ಕಳ್ಸಿದ್ವಿ. ಕರೆಕ್ಟ್. ಒಳ್ಳೆಯದು ನೆನ್ಪಿಟ್ಕೊಂಡು ಅಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ. ನೀವು ನಮ್ಗೆ ಹೇಳಿದ್ದೀರಾ. ಒಳ್ಳೇದಾಗಿದ್ದಿಲ್ಲ ಸರ್, ಅದಕ್ಕೆ ಅವ್ರಿಗೂ ಒಳ್ಳೇದಾಗ್ಬೋದೇನೋ ಅನ್ನೋ ಉದ್ದೇಶದಲ್ಲಿ ಎಲ್ಲಾರು ಕಳಿಸ್ತೀವಿ ಇಲ್ಲಿಗೆ. ಕರೆಕ್ಟ್ ಒಳ್ಳೆದಾಯ್ತು. ಸರಿ ಆಯ್ತು. ಇದು ಕೈದು ಏನು ತೊಂದರೆ ಇಲ್ಲ, ಅದು ರೆಡಿ ಮಾಡ್ಕೊಂಡು ಆಗುತ್ತೆ ಏನು ತೊಂದರೆ. ಹಾಂ, ಅಷ್ಟೊಂದು ವರ್ಷಗಳಿಂದ ಅಷ್ಟೊಂದು ನಂಬಿಕೆ ಬರ್ತಿದಿಲ್ಲ, ಅದು ಇಂಪಾರ್ಟೆಂಟ್. ಸರಿ ಆಯ್ತು, ಇದು ರೆಡಿ ಇಲ್ಲಿ ಮಾಡ್ಕೊಂಡು. ನೋವೊಂದವ್ರಿಗೆಲ್ಲ ನಾವ್ ಹೇಳ್ತೀವಿ, ಅಲ್ಲಿ ಹೋದ್ರೆ ಹೇಳ್ತೀರಾ? ಚೆನ್ನಾಗಿ ಇದಾಯ್ತದೆ ಹೋಗಿ. ಕರೆಕ್ಟ್. ಸರಿ ಆಯ್ತಮ್ಮ, ಒಳ್ಳೆಯದು.